ಓಹೋ, ಯಾರು ನೀವ? ಬನ್ನಿ ಕೂತುಕೊಳ್ಳಿ, ನಿಮಗೋಸ್ಕರ ಒಳಗಡೆ ಕಾಫಿ ತರ್ತೇನೆ. ಬೇಡ ಸೇಲ, ಬೇಡ. ಈಗ ತಾನೇ ಸಂಗಮೇಶ್ ಮತ್ತು ನಾನು ಕಾಫಿ ಕುಡಿಯುತ್ತಿದ್ದೆವು. ಆವಾಗ ಅವನೇ ಮನೆಗೆ ಹೋಗಿ ಶೈಲಾಳಿನಿಗೆ ಭೇಟಿಯಾಗಿ ಬಾ ಎಂದು ಹೇಳಿ ಕಳಿಸಿದ. ನೋಡಿ, ತುಂಬಾ ಸಂತೋಷವಾಯಿತು. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯ್ತು, ನೀವು ಬಂದದ್ದು. ಯಾರು ಬಡವರು ಸೇಲ? ಈ ಲೋಕದಲ್ಲಿ ಕೇವಲ ಹಣ ಮತ್ತು ಐಶ್ವರ್ಯ ಇದ್ದವರು ಶ್ರೀಮಂತರಲ್ಲ. ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಇರುವ ನಮ್ಮಂತ ಬಡವರೇ ನಿಜವಾದ ಶ್ರೀಮಂತರು. ನೋಡಿ, ನಿಮ್ಮಂತ ಈ ಉದಾರವಾದ ಗುಣವನ್ನು ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ನೌಕರಿಯನ್ನು ಆ ದೇವರು ಕರುಣಿಸಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ನೋಡಿ, ನಮ್ಮ ಅಣ್ಣನವರು ಹೊರಗಡೆ ಹೋಗಿದ್ದಾರೆ, ಅವರನ್ನು ಕರೆದುಕೊಂಡು ಬರ್ತೇನೆ, ನೀವು ಇಲ್ಲೇ ಕೂತುಕೊಳ್ಳಿ. ಹಾ ಸೇಲಾ, ಏನು ನಿನ್ನ ಅಣ್ಣನ ಹತ್ರ ಯಾವುದೇ ಕೆಲಸವಿಲ್ಲ, ಈಗ ಏನಿದ್ರು ನಿನ್ನ ಹತ್ತಿರ. ಏನು ನನ್ನ ಹತ್ರ? ಅದು ಯಾವ ವಿಷಯ ಅಂತ ಹೇಳಿ. ಹೇಳಿದ್ರೆ ನೀನು ನಡೆಸಿಕೊಡುವೆಯಾ? ನೋಡಿ, ಖಂಡಿತವಾಗಿ ನನ್ನಿಂದ ಅದು ಸಾಧ್ಯವಾಗಲೇ ನಡೆಸಿಕೊಡ್ತೇನೆ. ನನ್ನ ಪ್ರಾಣವನ್ನು ಬೇಕಾದರೂ ನಿಮಗೆ ಕೊಡುತ್ತೇನೆ. ಅದು ಅಲ್ಲದೆ ನಿಮ್ಮ ಪ್ರಾಣವನ್ನು ಲೆಕ್ಕಿಸದೆ ನನ್ನ ಮಾನವನ್ನು ಕಾಪಾಡಿದ ದೇವರು ನೀವು. ಅದು ಯಾವ ಮಾತು ಅಂತ ಹೇಳಿ ನಡೆಸಿಕೊಡ್ತೇನೆ. ಶೈಲಾ, ನಾನು ಹೀಗೆ ಹೇಳುತ್ತಿರುವುದು ತಪ್ಪು ತಿಳಿದುಕೊಳ್ಳಬೇಡ. ನಿನ್ನನ್ನು ನೋಡಿದಾಗಿಂದ ನನಗೆ ಗೊತ್ತಿರುವ ಹಾಗೆ ನಾನು ನಿನ್ನನ್ನು ಪ್ರೀತಿಸಿದೆ. ನೀನು ಒಪ್ಪಿದರೆ ಮದುವೆನವಾಗುವ ಇದಕ್ಕೆ. ನಿಮ್ಮಂತ ಸದ್ಗುಣವಂತರನ್ನು ಮದುವೆಯಾಗುವ ಭಾಗ್ಯ ನನ್ನ ಹಣೆ ಬರದಲ್ಲಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅದು ಅಲ್ಲದೆ ನಿಮ್ಮ ಅಂತಸ್ತೇನು ನಮ್ಮ ಅಂತಸ್ತೇನು, ನೀವು ಶ್ರೀಮಂತರು, ನಾವು ಬಡವರು ಅಂದ ಮೇಲೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಒಳ್ಳೆಯ ಹುಡುಗಿಯನ್ನು ನೋಡಿ ನೀವು ಮದುವೆ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಮರೆತು ಬಿಡಿ. ಶೈಲಾ, ವರದಕ್ಷಿಣೆ ಕೇಳುವಂತ ಕಟುಕ ನಾನಲ್ಲ. ಕಾನೂನಿನ ಪ್ರಕಾರ ವರದಕ್ಷಿಣೆ ತೆಗೆದುಕೊಳ್ಳುವ ತಪ್ಪು, ಕೊಡುವುದು ತಪ್ಪು. ವರದಕ್ಷಿಣೆ ಎಂಬ ಭೂತವನ್ನು ಹೊಡೆದೋಡಿಸಲು ಛಲ ತೊಟ್ಟು ನಿಂತಿರುವ ನಮ್ಮಂತ ಪೊಲೀಸ್ ಅಧಿಕಾರಿಗಳು ವರದಕ್ಷಿಣೆ ತೆಗೆದುಕೊಳ್ಳುವುದೇ? ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡ್ರೆ ವರದಕ್ಷಿಣೆ ತೆಗೆದುಕೊಳ್ಳುವ ಕೈಲಾಗದೆ ಹೇಳಿ ಹೆಂಡತಿ ತಂದ ವರದಕ್ಷಿಣೆಯಲ್ಲಿ ಮಜಾ ಮಾಡುತ್ತಾ ಕಾಲ ಕಳೆಯಬೇಕೆನ್ನುತ್ತ ಕೈ ಕಟ್ಟಿ ಕೂಡುವ ಗಂಡು ನಾನಲ್ಲ. ನಿನಗೆ ನಾನು ಒಪ್ಪಿಗೆ ಆದರೆ ಹೇಳು, ಇಲ್ಲವಾದರೆ ನೋಡಿ, ನನಗೆ ನೀವು ಒಪ್ಪಿಗೆ ಆಗಿದ್ದೀರಾ, ಆದ್ರೆ ನಮ್ಮ ಅಣ್ಣನೊಂದು ಮಾತು ಕೇಳಬೇಕಲ್ಲ. ಇದಕ್ಕೆ ನನ್ನನ್ನು ಒಪ್ಪಿಗೆ, ನಿನ್ನ ಒಪ್ಪಿಗೆ ಕಾಯ್ತಾ ಇದ್ದೆ. ಹಾಗಾದ್ರೆ ವೈದ್ಯರಿಗೆ ಹೇಳಿದ್ದು ಒಂದೇ ಆಯ್ತು, ರೋಗಿ ಬಯಸಿದ್ದು ಒಂದೇ ಅಂತಾಯ್ತು ನನ್ನ ಪಾಡು. ಯಾವ ಪಾಡು? ಏನ್ ಹೇಳ್ತಿರ್ತೀರ? ಏನು ಇಲ್ಲ ರೀ, ಚಿಕ್ಕಂದಿನ ನನ್ನ ಅಣ್ಣನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲಹಿ ಜೋಪಾನ ಮಾಡ್ತಾನೆ. ಅಂದು ನೀವು ಭೇಟಿ ಆದಾಗ ನನ್ನ ಮನಸ್ಸಾರೆ ನಿಮ್ಮನ್ನು ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ದೆ. ಆದ್ರೆ ಆ ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳಿದ್ರೆ ಎಲ್ಲಿ ನಾನು ಬಡವಳು ಅಂತ ತಿರಸ್ಕಾರ ಮಾಡುತ್ತೇನೆ ಅಂತ ನಾನು ನಿಮ್ಮ ಮುಂದೆ ಹೇಳಲಿಲ್ಲ. ನನ್ನ ಅಣ್ಣನ ತಂದೆ ತಾಯಿ ಸತ್ತಾಗಿನಿಂದ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಜೋಪಾನ ಮಾಡ್ತಾ ಇದ್ದಾನೆ ನನ್ನ ಅಣ್ಣ. ಈ ವಿಷಯ ಏನಾದ್ರೂ ನನ್ನ ಅಣ್ಣನಿಗೆ ಗೊತ್ತಾದ್ರೆ ಯಾರ ಕೈ ಕಾಲಾದ್ರೂ ಹಿಡಿದುಕೊಂಡು ಹಣವನ್ನು ತಂದು ನಿಮ್ಮ ಕಾಲು ಹಿಡಿದು ಮದುವೆಯನ್ನು ಮಾಡಿಕೊಡ್ತಾನೆ ನನ್ನ ಅಣ್ಣ. ಅಂತ ಯಾವುದೇ ತೊಂದರೆಗೆ ಪಡಬೇಕಾಗಿಲ್ಲ ಬಿಡು. ನಾನು ಏಕೆ ಕೂಡಿ ಬಂದ್ರೆ ಹಡಿದೇಬೇಕಿಲ್ಲ ಅಂತ. ಹಾ ಬಲರಾಜ್, ನೀವು ಮನೆಯಲ್ಲಿ ಒಬ್ಬರೇ ಇರ್ತೀರಾ? ಯಾರು ಹೇಳಿದ್ರು ಹಾಗೆ ನಾವು ಒಬ್ಬನೇ ಇರುವನೆಂದು? ನಿನ್ನನ್ನು ನೋಡಿದಾಗಿಂದ ನಿನ್ನ ರೂಪ ಸೌಂದರ್ಯ ನನ್ನ ಕಣ್ಣಲ್ಲಿ ಮನೆ ಮಾಡಿದೆ. ಸೂರ್ಯನಂತ ಹೊಳೆಯುವ ನಿನ್ನ ಕಣ್ಣುಗಳು, ಚಂದ್ರನಂತ ಮಿನುಗುವಿನ ಹಣೆ ಮೇಲಿರುವ ಕುಂಕುಮ, ಹಕ್ಕಿಗಳ ಚಿಲಿಪಿಲಿ ಹಾಗೆ ಸಪ್ಪಳ ಮಾಡುವ ಈ ನಿನ್ನ ಗೆಜೆಯನಾದ ಒಟ್ಟಾರೆ ಈ ನಿನ್ನ ಕೋಮಲವಾದ ದೇಹವೇ ನನ್ನ ಮನಸ್ಸಿನಲ್ಲಿ ದೃಢವಾಗಿರುವಾಗ ನಾನು ಒಬ್ಬಂಟಿಗೆನೆ. ಪರವಾಗಿಲ್ರಿ, ನೀವು ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಕರ್ತವ್ಯದಲ್ಲಿ ಮಾತ್ರ ನಿಷ್ಠವಂತರು ಅಂತ ತಿಳಿದುಕೊಂಡಿದ್ರೆ ಒಂದು ಹುಡುಗಿಯನ್ನು ಇಷ್ಟೊಂದು ವರ್ಣನೆ ಮಾಡುವ ಕವಿಗಾರರು ಅಂತ ನಾನು ತಿಳಿದುಕೊಂಡಿರಲಿಲ್ಲ. ಶೈಲಾ, ಇಂಥ ಕಲಿಕಾಲದಲ್ಲಿ ಸಮಯಕ್ಕನುಸಾರವಾಗಿ ನಾವು ಬದಲಾಗಲೇಬೇಕು. ಯಾವ ಸಂದರ್ಭದಲ್ಲಿ ಯಾವ ರೀತಿ ನಟನೆ ಮಾಡಬೇಕು ಎಂಬುದು ಅರಿತು ಒಳ್ಳೆಯವರಿಗೆ ಒಳ್ಳೆಯವನಾಗಿ, ದುಷ್ಟರಿಗೆ ದುಷ್ಟನಾಗಿ, ಸ್ನೇಹಿಗಳಿಗೆ ಸ್ನೇಹಿಗಳಾಗಿ ಬದುಕುವ ಕಲೆ ನಮ್ಮದಾಗಬೇಕು. ಅಂದಾಗ ಈ ಜೀವನ ಎಂಬ ನಾಟಕ ಸ್ವಾರಸ್ಯಕರವಾಗಿರುತ್ತದೆ ಹಾಗೂ ಸುಗಮವಾಗಿರುತ್ತದೆ. ಹಾಗಾದ್ರೆ ನಮ್ಮ ಜೀವನ ಸುಖಕರವಾಗಿ ಸಾಗಬೇಕಾದ್ರೆ ನಾನೇನು ಮಾಡಬೇಕು ಹೇಳಿ? ಈ ನಿನ್ನ ಕೋಮಲವಾದ ಪುಷ್ಪ ಅಂತ ಹೇಳಿದ ನಿನ್ನ ಕೆಂದುಟಿಯಿಂದ ಈ ಬಡ ಪ್ರಿಯಕರನ್ನು ಚಿಮ್ಮಿಸಬಾರದೆ? ಹೌದು ನನ್ನ ರಸಿಕ ರಾಜ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಆಯ್ತಾ?